ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾವು ಪೊಳ್ಳಲಿ ಜಾತ್ರೆಗೆ ಬಂದಿದ್ದೇವೆ, ಪೊಳ್ಳಲಿ ದೇವಿಯ ದರ್ಶನ ನೋಡಲಿಕ್ಕೆ. ನೀವು ಬನ್ನಿ ನೋಡಿ. ಫುಲ್ಲು ರಶ್ ಉಂಟು ಗೈಸ್. ಗಾಡಿ ಪಾರ್ಕಿಂಗಿಗೆ ಜಾಗ ಹೆಜ್ಜೆ ಅಂಚ ನಮ್ಮ ಒಂಚೂರು ಗಾಡಿ ಜಾಗ ಉಳ್ಕೊಂಡು ತೂವೊಂದಿಲ್ಲ, ಅಲ್ಪ ಪಾರ್ಕ್ ಮಾಡ್ತೈತೆ ದೇವರನ್ನ ದರ್ಶನ ತುಕ್ಕ ಸೇತು ಗಾಡಿಲುಲ್ಲ ಅಂದ್ರೆ ನಮಕೊಂಜಿ ಜಾಗ ತಿಕ್ಕಂದ್ರೆ ನಮ್ಮ ಇತ್ತ ಪೋಂದಿಲ್ಲ. ನಮ್ಮ ಇಂಚ ಜಾತ್ರೆ ಮತ್ತೆ ಪೋನ್ ತುಪ್ಪತ್ತ ಗೈಸ್. ಮಸ್ತ್ ಜನ ಸೇಡ್ ದುಪ್ಪ ಇರತ್ತೆ. ಅಪ್ಪಗ ನಮ್ಮ ಜೋಕ್ಲನ್ನು ಮತ್ತೊಂಡತ್ತೆ ಇಂಚ ಕೈಟ್ ಗಟ್ಟಿ ಪಾತ ನೋಡೋದು ಏತ ಹಾಕ್ಲು ಪೋಪೆ ಪೋಪೆ ಅಂತ ಬಂದ್ಪೇರ. ಬಟ್ ನಮ್ಮ ಅಂಚ ಪೂರ ಅವಕಾಶ ಮಂದ್ಪೇರ ಬಲ್ಲಿ. ತಾಯಿ ಜಗನ್ಮಾತೆ ಆದಿಶಕ್ತಿ ಸ್ವರೂಪದಲ್ಲಿ ನಮಗೆ ಸ್ಕ್ಯಾನರ್ ಕೂಡ ಮಾಡಿದ್ದಾರೆ. ಈ ಜನ ಕಲಾವಿದರಿದ್ದು ಇಲ್ಲಿ ತುಂಬ ಊಟ ಮಾಡಲಿಕ್ಕೆ ಸಹಕಾರ ಆಗ್ತದೆ. ದಯವಿಟ್ಟು ತುಲೆಗೈ ಜೋಕ್ಲೆಗೆ ಬೋಡನ್ನ ಪುಣ್ಣಲೆಗೆ ಬೋಡನ್ನ ಎಂತ ರಶ್ ಅಂತ ನೀವು ನೋಡ್ತಾ ಇದ್ದೀರಾ. ಇದು ನೋಡಿ ಚೆಂಡಾಟ ಅಂತಲ್ಲಿ ಕೊಳ್ಳಲಿಯಲ್ಲಿ ಚೆಂಡಾಟ ಆಟ ಆಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಜನ ಇದ್ದಾರೆ ನೋಡಿ. ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ ಇದರಲ್ಲಿ. ಚೆಂಡಲ್ಲಿ ಆಟ ಆಡ್ಬೇಕಂತ ಇಲ್ಲಿ ಜಾತ್ರೆಯಲ್ಲಿ. ಆಡ್ತಾ ಇದ್ದಾರೆ ಬಟ್ ಅದು ಕಾಣುದಿಲ್ಲ ಸರಿಯಾಗಿ. ನೋಡಿ ನೋಡಿ ನೀವು ಕಾಣ್ತಿರ್ಬೋದು. Be aware about your valuable things. ದೇವಸ್ಥಾನದ ಒಳಗಡೆ ಸರ್ವಾಲಂಕಾರ, ಸರ್ವ ಸೇವೆ ಮತ್ತೆ ಸೀರೆ ಒಪ್ಪಿಸುವ ಸೇವೆಗಳು ಮಾತ್ರ ಇರುತ್ತೆ. ಉಳಿದ ಸೇವೆಗಳಿಗೆ ಪ್ರಸಾದವನ್ನು ಹೊರಗಿನ ಕೌಂಟರ್ನಲ್ಲಿ ನೀಡಲಾಗುತ್ತದೆ. ಭಕ್ತಾದಿಗಳು ಅಮೂಲ್ಯವಾದ ವಸ್ತುಗಳ ಬಗ್ಗೆ ಜಾಗೃತಿ ಇರಲಿ. ಚಿನ್ನ, ಬೆಳ್ಳಿ, ಮೊಬೈಲ್, ಪರ್ಸ್ ಇತ್ಯಾದಿಗಳನ್ನ ಕಳ್ಕೊಂಡ್ರೆ ಸಿಗುವುದು ಕಷ್ಟ. ಎಚ್ಚರವಿರಲಿ. ದೇವಸ್ಥಾನದ ಒಳಗಡೆ ಹೆಚ್ಚಿನ ಪ್ರಸಾದವನ್ನು ನೀಡುವುದಿಲ್ಲ. ದೇವಸ್ಥಾನದ ಹೊರಗೆ
ಸೇವೆಗಳ ನಾನು ಎಡೆ ಸ್ವಲ್ಪ ಹೇಗಿಲ್ಲ ಇದೆ ಅಂತ ತುಂಬ ರಶ್ ಕೊನೆಗೂ ದೇವರ ದರ್ಶನ ಆಯಿತು. ತುಂಬ ರಶ್ ಅಲ್ವಾ? ತುಂಬಾ ರಶ್ ಆಯ್ತಾ? ಎಲ್ಲರೂ ಬನ್ನಿ ಜಾತ್ರೆಗೆ. ರಶ್ ಇದೆ, ಆದರೆ ನಮಗೆ ಇಲ್ಲಿ ಮಂಗಳೂರಿನವರಿಗಾಗಲಿ ಯಾರಿಗಾದರೂ ಆಗಲಿ ಇಲ್ಲಿ ಆ ಪೊಲ್ಲಲ್ಲಿಯದ್ದು ಕಟೀಲಿದ್ದೆಲ್ಲ ಅಂದರೆ ನಮ್ಮ ಹೆತ್ತ ತಾಯಿ ಬೇರೆ ಅಲ್ಲ, ನಮ್ಮ ಈ ದೇವಿ ಬೇರೆ ಅಲ್ಲ. ಅದೇ ರೀತಿ ನಾವೆಲ್ಲ ಪೂಜೆ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಬಂದು ದೇವರ ಆಶೀರ್ವಾದ ಮಾಡ್ಕೊಳ್ಳಿ. ಎಂತ ಗೊತ್ತುಂಟಾ, ನನ್ನ ಮಗಳಿಗೆ ಯಾವುದ್ರಲ್ಲಿ ಆದರೂ ಆಟ ಆಡ್ತಾಳಂತೆ. ಅಪ್ಲಿಕೇಶನ್ ಹಾಕ್ತಿದ್ದಾಳೆ ನೋಡಿ, ಇದರಲ್ಲೆಲ್ಲ ಕೂತ್ಕೊಳ್ತಾಳೆ ಅಂತ ಹೇಳುದು. ನೋಡ ಯಾವುದ್ರಲ್ಲಿ ಕೂತ್ಕೊಳ್ತಾಳೆ ಅಂತ. ಕೂತ್ಕೊಳ್ಳಿಕ್ಕೆಲ್ಲ ಆದರೂ ನೋಡುವ, ಅವಳಿಗೆ ಧೈರ್ಯ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸಿಕೆ. ಮತ್ತೆ ನೋಡುವ ಏನಾಗ್ತದೆ ಅಂತ, ಆಯ್ತಾ? ಓಕೆ ಗೈಸ್,
ನಾವು ಚಂದವಾಗಿ ದರ್ಶನ ಮಾಡಿ ಮತ್ತೆ ಒಂದು ಸ್ವಲ್ಪ ಸಂತೆಲ್ಲ ತಿರುಗಿ ಮತ್ತು ಅಲ್ಲಿ ತುಂಬ ಜನಗಳು ದುಡಿಗೊಂಡೆಲ್ಲ ಬಂದು ತಲುಪಿದ್ವು. ಇನ್ನೂ ಹೊಟ್ಟೆ ಹಸಿತದಲ್ಲ, ಅದಕ್ಕೆ ಅಲ್ಲೆಲ್ಲ ತಿನ್ನಲಿಲ್ಲ, ತುಂಬ ಧೂಳೆಲ್ಲ ಇತ್ತಲ್ಲ, ಮಕ್ಕಳೆಲ್ಲ ಇದ್ದಾರೆ ಅಂತೇಳಿ. ಈಗ ಹೋಗಿ ಹೋಟ್ಲಿಗೆ ಹೋಗಿ ಒಂದು ಸ್ವಲ್ಪ ಹೊಟ್ಟೆಗೆಲ್ಲ ಹಾಕೊಳ್ಳೋಣ. ನಮ್ಮದೆಲ್ಲ ದೇವಸ್ಥಾನದ ದರ್ಶನ ಎಲ್ಲ ಆಯಿತು, ಭಾರಿ ಚಂದ ಆಯಿತು. ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೇವೆ. ಹಾಗೆ ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್, ಗುಡ್ ನೈಟ್.